ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ನನ್ನ ಮಗಳಿಗೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಬಾಳೆಹಣ್ಣು ತರಿಸಿದ್ದೆ. ಸೊ ಬಾಳೆಹಣ್ಣು ತಿನ್ನೋಣ ಅಂತ ಹಿಂಗೆ ತೊಗೊಂಡೆ. ಸೊ ಇದು ಚೆನ್ನಾಗಿತ್ತು. ಮತ್ತು ಇದನ್ನು ತೊಗೊಂಡೆ, ಬಟ್ ತುಂಬ ಗಟ್ಟಿನೇ ಇದೆ ಬಾಳೆಹಣ್ಣು, ಏನೂ ಆಗಿಲ್ಲ. ಇದು ತುಂಬ ಗಟ್ಟಿನೇ ಇದೆ. ಓಪನ್ ಮಾಡಿ ನೋಡಿದಾಗ ಈ ಥರ ನೋಡಿ, ಈ ಥರ ಆಗಿದೆ. ಬಾಳೆಹಣ್ಣು ತುಂಬ ಚೆನ್ನಾಗೇ ಇದೆ, ಏನೂ ಇಲ್ಲ. ತುಂಬ ನೋಡಿ ಎಷ್ಟು ಗಟ್ಟಿ ಇದೆ ಅಂತಂದರೆ ಇಷ್ಟು ಗಟ್ಟಿ ಇದೆ ಬಾಳೆಹಣ್ಣು ಬಂದು. ಬಟ್ ಕಲರ್ ನೋಡಿ ಯಾವ ಥರ ಇದೆ. ಬಟ್ ಇದಕ್ಕೆಲ್ಲ ಎಷ್ಟೋ ಇಂಜೆಕ್ಟ್ ಮಾಡ್ತಾರೋ ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ತುಂಬಾ ಇದಾಗಿರುತ್ತೆ ಹಣ್ಣಂತೂ. ಸೊ ನೀವು ಯಾವುದೇ ಹಣ್ಣು ತಂದ್ರೂ ಫಸ್ಟ್ ಒಂದು ಸರಿ ಚೆಕ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಬೆಟರ್ ಅಂತ ಅನಿಸುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು. ಮೇಲ್ಗಡೆ ಸಿಪ್ಪೆ ಎಲ್ಲ ನೋಡಿ ಕಪ್ಪು ಕೂಡ ಆಗಿಲ್ಲ, ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಆದ್ರೂ ಹಣ್ಣು ತುಂಬಾ ಇದಾಗಿದೆ ನೋಡಿ ಯಾವ ಥರ ಕಲರ್ ಆಗಿದೆ ಅಂತ. ನೋಡಿ ಎಷ್ಟು ಗಟ್ಟಿದೆ, ನನಗೆ ಮುಗಿಯೋಕ್ಕೆ ಕೂಡ ಆಗ್ತಿಲ್ಲ, ಅಷ್ಟು ತುಂಬ ಗಟ್ಟಿ ಇರೋ ಬಾಳೆಹಣ್ಣು ಈ ಥರ ಕಲರ್ ಶೇಡ್ ಆಗಿದೆ ಅಂತ. ಇದನ್ನು ಮಕ್ಕಳಿಗೆ ಅಕಸ್ಮಾತ್ ಸ್ಕೂಲ್ಗೆ ಸ್ನ್ಯಾಕ್ಸ್ ಅಂತ ಕೊಟ್ಟು ಕಳಿಸಿ ಮಕ್ಕಳೇನಾರು ಮಿಸ್ ಆಗಿ ಗೊತ್ತಿಲ್ಲದೆ ತಿಂದರೆ ಮಕ್ಕಳು ಹೆಲ್ತ್ ಏನು ಅಪ್ಸೆಟ್ ಆಗುತ್ತೆ. ಸೊ ನೀವು ಬಾಳೆಹಣ್ಣು ಕೊಡಬೇಕಾದ್ರೆ, ಯಾವುದೇ ಹಣ್ಣು ಕೊಡಬೇಕಾದ್ರೆ ಫಸ್ಟ್ ಒಂದು ಸರಿ ಚೆಕ್ ಮಾಡಿ, ಫಸ್ಟು ಉಪ್ಪಲ್ಲಿ ಒಂದು ಸಲ ವಾಟರಲ್ಲಿ ನೆನೆ ಹಾಕಿ ಆಮೇಲೆ ನೀವು ಮಕ್ಕಳಿಗೆ ಕೊಟ್ಟರೆ ಬೆಟರ್ ಅಂತ ಅನಿಸುತ್ತೆ. ಸೊ ನನಗಂತೂ ನೋಡಿ ತುಂಬಾ ಭಯ ಆಯಿತು. ಬಟ್ ನಾನು ತಿನ್ನೋಕೆ ಹೋದಾಗಲೇ ಈ ಥರ ಆಗಿತ್ತು. ಸೊ ನೀವು ನೋಡಿಕೊಡಿ ಅಂತ ನಾನು ಮಕ್ಕಳಿಗೆ, ಅದಕ್ಕೆ ನಂದೊಂದು ಪುಟ್ಟ ವೀಡಿಯೋ ಮಾಡಬೇಕಂತ ಅನ್ನಿಸ್ತು. ಸೊ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್.